ರೆಂಟೆಡ್ ಹೌಸ್ದಾಗ ಆಗಿದ್ದ ಇದು ಒಂದು ಹಾಂಟೆಡ್ ಎಕ್ಸ್ಪೀರಿಯನ್ಸ್. ಈ ಸ್ಟೋರಿ ನಂಗೆ ಆರ್ಯನ್ ಅವ್ರು ತಿಳಿಸಿದ್ದ. ಸ್ವಲ್ಪ ವರ್ಷದಿಂದ ಆರ್ಯನ್ ಅವ್ರ ಫ್ಯಾಮ್ಲಿ ತಮ್ಮ ಮನೆ ರಿನೋವೇಟ್ ಮಾಡ್ಕೋಬೇಕಂತ ಹೇಳಿ ಡಿಸೈಡ್ ಮಾಡಿದ್ರು. ಅವಾಗ ನೋಡ್ರಿ ಅವ್ರು ಆ ಮನೆ ಕನ್ಸ್ಟ್ರಕ್ಷನ್ ಆಗೋಬೇಕಾದ್ರೆ ಬೇರೆ ಕಡೆ ಹೋಗೋದ ಪ್ಲ್ಯಾನ್ ಮಾಡಿದ್ರು. ಅವ್ರಿಗೆ ಅಲ್ಲೇ ಸ್ವಲ್ಪ ದೂರ ಒಂದು ರೆಂಟೆಡ್ ಹೌಸ್ ಸಿಕ್ತು. ಅವ್ರು ಅಲ್ಲೇ ತಮ್ಮ ಸಾಮಾನೆಲ್ಲ ಶಿಫ್ಟ್ ಮಾಡಿ ಇರಾತ್. ಬಟ್ ಅಲ್ಲಿ ಲೊಕ್ಯಾಲಿಟಿ ಜನ ಇವ್ರು ಜಾಸ್ತಿ ಮಾತಾಡಿಸ್ತಿರ್ಲಿಲ್ಲ. ಯಾರು ಅವ್ರ ಹತ್ರ ಬರಾಕು ಮನ್ಸು ಮಾಡಾತಿರ್ಲಿಲ್ಲ. ಫಸ್ಟಿಗೆ ಅವ್ರಿಗೆ ಈ ಮನ್ಯಾಗ ಎಲ್ಲ ಚಲೋನ ಫೀಲ್ ಅನ್ಸಾತಿತ್ತು. ಬಟ್ ಹೋಗ್ತಾ ಅವ್ರಿಗೆ ಆ ಮನೆ ಒಳಗೆ ಅಶಾಂತಿ ಮತ್ತು ಫ್ಯಾಮ್ಲಿ ಒಳಗೆ ಜಗಳ ಶುರು ಆಗತ್ವ. ಆರ್ಯನಿಗಂತರೂ ರಾತ್ರಿ ಇಡೀ ನಿದ್ದಿನ ಬರ್ತಿದ್ದಿಲ್ಲಂತ. ಅವ್ರಿಗೆ ವಿಚಿತ್ರ ಶಬ್ದ ಕೇಳಿಸ್ತಿತ್ತಂತ. ಒಂದಿನ ಅಂತರೂ ಆರ್ಯನ್ ತಮ್ಮ ಕಾಟ್ ಮೇಲೆ ಮಕ್ಕೊಂಡಾಗ ಯಾರೋ ಅವ್ರಿಗೆ ಎಬ್ಬಿಸಿ ತೆಳಗೋಗ್ದಂಗೆ ಫೀಲ್ ಆತಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರು ಇದ್ರ ಬಗ್ಗೆ ಅವ್ರ ಫಾದರ್ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಶಾಕ್ ಆಗಿ ಹೋಗ್ಬಿಟ್ಟಿದ್ರು. ಎದಕ್ಕಂದ್ರೆ ಇಂಥ ಫೀಲಿಂಗ್ ಅವ್ರಿಗೂ ಬಂದಿತ್ತಂತ. ಕೂಡಲೇ ಆರ್ಯನ ಮತ್ತು ಅವ್ರ ಫಾದರ್ ಓನರಿಗೆ ಇದ್ರ ಬಗ್ಗೆ ತಿಳ್ಸಕ್ಕೆ ಹೋದಾಗ ಓನರ್ ಇದನ್ನು ಡಿನೈ ಮಾಡಿಬಿಟ್ರು. ಅಲ್ಲಿ ಯಾವುದೋ ಇಂಥ ಹಾಂಟೆಡ್ ಎಕ್ಸ್ಪೀರಿಯನ್ಸ್ ಮುಂಚೆ ಯಾರಿಗೂ ಆಗಿಲ್ಲ ಅಂತ ಹೇಳಿ ಅವ್ರು ತಿಳಿಸಿದ್ರು. ಬಟ್ ಸ್ವಲ್ಪ ದಿನ ಆದಮೇಲೆ ಓನರಿಂದ ಸ್ವಂತ ಅಣ್ಣನ ಅವ್ರ ಮನೆಗೆ ಬಂದು ಒಂದು ಇನ್ಸಿಡೆಂಟ್ ತಿಳಿಸಿದ್ರು. ಮುಂಚೆ ಓನರ್ ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆ ಮನೆಯಾಗಿದ್ರಂತ. ಬಟ್ ಆ ಮನೆಯಾಗಿದ್ದಾಗ ಎಷ್ಟೋ ಜನ ಆಕ್ಸಿಡೆಂಟ್ಲಿಂತ ಸತ್ತೋದ್ರಂತ. ಒಬ್ರಂತರು ಆ ಮನ್ಯಾಗ ಸುಸೈಡ್ ಮಾಡ್ಕೊಂಡು ಸತ್ತಿದ್ರಂತೆ. ಆ ಪ್ರಾಪರ್ಟಿ ಸಂಬಂಧ ಅವ್ರ ಫ್ಯಾಮಿಲಿ ನೆಮ್ಮದಿನ ಹಾಳಾಗಿತ್ತಂತೆ. ಮುಂದೆ ಎಲ್ಲರೂ ಆ ಮನೆ ಬಿಟ್ಟು ಬೇರೆ ಬೇರೆ ಕಡೆ ಶಿಫ್ಟ್ ಆದ್ರು. ಬಟ್ ಅವ್ರ ಬ್ರದರ್ ರೊಕ್ಕದ ಆಸೆ ಸಂಬಂಧ ಈ ಮನೆ ರೆಂಟ್ ಕೊಟ್ಟು ಬೇರೆಯವ್ರ ಜೀವನ ಹಾಳು ಮಾಡಾತಿದ್ರಂತೆ. ಆ ಜಾಗದಾಗ ಏನಿತ್ತು ಯಾರಿಗೂ ಗೊತ್ತಿಲ್ಲ. ಬಟ್ ಅಲ್ಲಿ ಯಾರ್ಯಾರು ಇರ್ತಿದ್ರಲ್ಲ ಅವ್ರಿಗೆ ನೆಮ್ಮದಿನೇ ಇರ್ತಿದ್ದಿಲ್ಲಂತ. ಅವ್ರ ಜೀವನ ನರಕ ಆಗೋಗ್ಬಿಡ್ತಿತ್ತಂತ. ನಿಮ್ಮದು ಯಾವ್ದಾರ ಇಂಥದ್ದು ರಿಯಲ್ ಲೈಫ್ ಹಾಂಟೆಡ್ ಎಕ್ಸ್ಪೀರಿಯನ್ಸ್ ಇದ್ರೆ ನಂಗೆ DM ಮಾಡಿರಿ. ನಾನು ನನ್ನ ಸ್ಪೂಕಿ ಸಂಡೇ ಎಪಿಸೋಡ್ದಾಗ ಅದನ್ನು ಪಬ್ಲಿಷ್ ಮಾಡಕ್ಕೆ ನೋಡ್ತೇನೆ. ಮತ್ತಿಂಥ ವೀಡಿಯೋಸಿಗೆ ಫಾಲೋ ಮಾಡಿರಿ. ಅ ಕ್ಲಾಸಿಕ್ ವರ್ಲ್ಡ್.